ನಮಸ್ತೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ಮೊದಲನೇದಾಗಿ ನಮ್ಮೆಲ್ಲರ ಪ್ರೀತಿಯ ಗುರುಗಳಾದ ಬ್ರಹ್ಮಶ್ರೀ ಪತ್ರಿಜಿ ಅವರಿಗೆ ಆತ್ಮ ಪ್ರಣಾಮಗಳು ಮತ್ತು ಜೂಮ್ ಹಾಗೂ ಯೂಟ್ಯೂಬ್ನಲ್ಲಿ ವೀಕ್ಷಿಸುತ್ತಿರುವ ಎಲ್ಲ ಆತ್ಮ ಬಂಧುಗಳಿಗೆ ನನ್ನ ಪ್ರಣಾಮಗಳು. ಮಾಸ್ಟರ್ಸ್, ಈಗ ಇವತ್ತು 100ನೇ ದಿನ ನಮ್ಮ ಈ ಪತ್ರಿಜಿ ಕಾನ್ಸೆಪ್ಟ್ಸ್ ನಮ್ಮ ಮೈಸೂರು PGSM ಜೂಮ್ ಅಲ್ಲಿ ಸ್ಟಾರ್ಟ್ ಆಗಿದೆ. ನಿಜಕ್ಕೂ ಅಭಿನಂದನೆಗಳು. 100 ಡೇಸ್ ನಾವು ಯಶಸ್ವಿಯಾಗಿ ಅದ್ಭುತವಾಗಿ ನಾವು ಪ್ರಯತ್ನ ಪಡಿತಾ ಇದೀವಿ. ಅದಾಗಿದೆ ಗೊತ್ತಾಗಿಲ್ಲ 100 ಡೇಸ್ ಎಷ್ಟೊಂದು ಅದ್ಭುತವಾದ ಜ್ಞಾನ. ಇನ್ನ 265 ಡೇಸ್ ಇದೆ ಪೂರ್ತಿ. ಇನ್ನ ಒಳ್ಳೊಳ್ಳೆ ಅದ್ಭುತವಾದ ಜ್ಞಾನ ಖಂಡಿತ ತಿಳ್ಕೊಳ್ಳೋಕೆ ಒಳ್ಳೆ ಅವಕಾಶ ಇದೆ. ಈಗ ನಾವು ಇವತ್ತು 3ನೇ ದಿನ. ನಿನ್ನೆ ಮತ್ತೆ ಮೊನ್ನೆ ಪತ್ರಿಜಿಯವರು ಹೇಳಿದ ಒಂದು ಸ್ಟೇಟ್ಮೆಂಟ್, ವಿ ಆರ್ ನಾಟ್ ಹ್ಯೂಮನ್ ಬೀಯಿಂಗ್ಸ್, ಹೌ ಟು ಹ್ಯಾವ್ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸಸ್, ವಿ ಆರ್ ಸ್ಪಿರಿಚುವಲ್ ಬೀಯಿಂಗ್ಸ್, ಹೌ ಟು ಹ್ಯಾವ್ ಹ್ಯೂಮನ್ ಎಕ್ಸ್ಪೀರಿಯನ್ಸ್. ಅಂದ್ರೆ ನಾವು ಇಲ್ಲಿ ಆಧ್ಯಾತ್ಮಿಕ ಅನುಭವ ಪಡೆಯಲು ಮನುಷ್ಯರಾಗಿ ಹುಟ್ಟಿಲ್ಲ, ಆದರೆ ಮನುಷ್ಯರ ಅನುಭವಗಳನ್ನು ಪಡೆಯಲು ನಾವು ದೇವತೆಗಳಾಗಿರೋರು ನಾವು ಮನುಷ್ಯರ ಅನುಭವ ಪಡೆಯಲು ಮನುಷ್ಯರಾಗಿ ಹುಟ್ಟಿದ್ದೇವೆ ಅಂತ ಹೇಳಿ ಅನ್ನೋ ಒಂದು ಹೇಳಿಕೆ ಆಧಾರದ ಮೇಲೆ ವಿವರಣೆಗಳು ಮಾಡ್ತಾ ಹೋದ್ರು. ಇವತ್ತು ಇನ್ನೂ ಹೆಚ್ಚಿನ ವಿವರಣೆ ಹೇಳ್ತಾ ಹೋಗ್ತಾರೆ. ನಿನ್ನೆಗೆ ನಾವು ಎಲ್ಲಿಗೆ ನಿಲ್ಸಿದ್ವಿ ಅಂದ್ರೆ, ಎಲ್ರು ಯಾಕೆ ಧ್ಯಾನ ಮಾಡ್ಬೇಕು ಅಂತ ಕೇಳ್ತಾರೆ. ಅದಕ್ಕೆ, ತಂದೆ ನೀನು ಮಾನವನಾಗಿ ಹುಟ್ಟಿದ್ಯಾ, ಸರಿಯಾದ ಮಾನವನಾಗು, ಇನ್ನು ಸ್ವಲ್ಪ ಒಳ್ಳೆಯ ಮಾನವನಾಗಲು ನೀನು ಧ್ಯಾನ ಮಾಡಬೇಕು. ಆಮೇಲೆ ಮತ್ತೆ ಕೇಳ್ತಾರೆ, ಧ್ಯಾನ ಮಾಡಿದ್ರೆ ಮೋಕ್ಷ ಸಿಗುತ್ತಾ? ಅದಕ್ಕೆ ಪತ್ರಿಕೆ ಹೇಳ್ತಾರೆ, ಇಲ್ಲ, ಯಾಕಂದ್ರೆ ಆಲ್ರೆಡಿ ನೀನು ಬಳಿ ಮೋಕ್ಷ ಇದೆ, ಆದ್ರೆ ಆ ವಿಷಯ ನಿನಗೆ ತಿಳಿದಿಲ್ಲ. ಆಮೇಲೆ ಒಬ್ಬ ಒಳ್ಳೆಯ ಆರ್ಟಿಸ್ಟ್, ಕಲೆಗಾರರು, ಆಮೇಲೆ ದೊಡ್ಡ ಪಂಡಿತರು, ಅವರುಗಳೆಲ್ಲ ಹಿಂದಿನ ಜನ್ಮದಲ್ಲಿ ಧ್ಯಾನ ಮಾಡಿ ಆ ಧ್ಯಾನದ ಒಂದು ಫಲಿತಾಂಶನೇ ಈ ಜನ್ಮಗಳಲ್ಲಿ ಅವರಿಗೆ ಆ ಒಂದು ಕಲಾ ನೈಪುಣ್ಯ ಬಂದಿರುತ್ತೆ. ಸೊ ಯಾರ್ಯಾರಿಗೆ ಈ ಕರ್ಮಸು ಕೌಶಲ್ಯ ಇದೆಯೋ ಅವರೆಲ್ಲ ಆಲ್ರೆಡಿ ಯೋಗಿಗಳು. ಈಗ ನಾವು ಒಳ್ಳೊಳ್ಳೆ ಹಾಡುಗಾರರು, ಅದ್ಭುತವಾದ ಸಂಗೀತಗಾರರು, ಮತ್ತೆ ಡ್ಯಾನ್ಸ್ ಆಗ್ಬೋದು, ಹಾಗೆ ಬೇರೆ ಬೇರೆ ಕಲಾ ನೈಪುಣ್ಯತೆ, ಶಿಲ್ಪಕಲೆ, ಪೇಂಟ್. ಈಗ ರಾಜಾ ರವಿವರ್ಮ ಅವರು ಎಷ್ಟು ಅದ್ಭುತವಾದ ಕಲಾಕಾರರು. ಈಗಲೂ ಕೂಡ ಅವರ ಕೃತಿಗಳು ಅಷ್ಟು ಜೀವಂತಿಕೆಯಿಂದ ಕೂಡಿದೆ. ಆ ಚಿತ್ರಗಳು, ಶಿಲ್ಪಕಲೆ ನೋಡಿ, ಬೇಲೂರು ಹಳೆಬೀಡು ಆಗ್ಬೋದು, ಮತ್ತೆ ಬೇರೆ ಬೇರೆ ವಿಶ್ವವಿಖ್ಯಾತವಾದ ತುಂಬಾ ದೇವಸ್ಥಾನಗಳಲ್ಲಿ ಶಿಲ್ಪಕಲೆ, ಅದ್ಭುತವಾದ ಒಂದು ಶಿಲ್ಪಕಲೆ. ಎಷ್ಟೊಂದು ಅದ್ಭುತ ಅಂದ್ರೆ ಅದು ನಿಜವಾಗ್ಲೂ ಅದು ಹಿಂದಿನ ಜನ್ಮಗಳಲ್ಲಿ ಧ್ಯಾನ ಮಾಡಿ ಅವರು ಆ ಒಂದು ನೈಪುಣ್ಯತೆಯನ್ನೇ ಕಲ್ಸ್ಕೊಂಡಿರ್ತಾರೆ. ಮತ್ತೆ ಅವ್ರು ಸಾಕ್ಷಾತ್ ಭಗವಂತರೇ ಆಗಿರೋದ್ರಿಂದ ಅವರು ಆ ಒಂದು ಸಂಕಲ್ಪ ತಗೊಂಡು ನಾವು ಈ ಜನ್ಮದಲ್ಲಿ ಬಂದು ಈ ರೀತಿ ನಾವು ಮಾಡ್ತೀವಿ ಅಂತ ಹೇಳಿ ಅದು ಮಾಡಿರೋದು. ಈಗ ನನಗೆ ನಿಜವಾಗ್ಲೂ ಅರ್ಥ ಆಗುತ್ತೆ. ಎಲ್ಲದರ ಹಿಂದೆ ನಾವು ಬಹಳ ಆಶ್ಚರ್ಯ ಪಡ್ತಾ ಇದ್ದೇವೆ. ದೇವಸ್ಥಾನಗಳಲ್ಲಿ ಮತ್ತೆ ಎಲ್ಲ ಅದ್ಭುತವಾದ ಈ ಕಲಾಕೃತಿಗಳು, ಶಿಲ್ಪಕಲೆ, ಯಾವುದೇ ಒಂದು ನೋಡಿದಾಗ ಹೇಗೆ ಸಾಧ್ಯ ಇದು ನಿಜವಾಗ್ಲು ಅಂತ ನೋಡಿದ್ರೆ ಅದು ಸಾಕ್ಷಾತ್ ಭಗವಂತನೇ ಆ ರೀತಿ ಮಾಡಿರೋದು. ಅದಕ್ಕೆ ಅವರೆಲ್ಲ ಯೋಗಿಗಳಾಗಿದ್ದರಿಂದನೇ ಆ ನೈಪುಣ್ಯತೆ ಬರುತ್ತೆ. ಇಲ್ಲದಿದ್ರೆ ಸುಮ್ಮನೆ ಎಲ್ಲರಿಗೂ ಬರಲ್ಲ ಆ ನೈಪುಣ್ಯತೆ. ಆಮೇಲೆ ಒಬ್ಬ ತಾಯಿಯಾದವರು ಇನ್ನೂ ಒಂದು ಒಳ್ಳೆ ತಾಯಿ ಆಗ್ಬೇಕು, ಒಬ್ಬ ತಂದೆ ಇನ್ನೊಬ್ಬ ಒಳ್ಳೆ ತಂದೆ ಆಗ್ಬೇಕು, ಒಬ್ಬ ಮಗ ಇನ್ನೂ ಒಳ್ಳೆ ಮಗ ಆಗ್ಬೇಕು, ಒಬ್ಬ ರಾಜ ಇನ್ನೊಬ್ಬ ಉತ್ತಮ ರಾಜನಾಗಿ, ಒಬ್ಬ ಪ್ರೈಮ್ ಮಿನಿಸ್ಟರ್ ಇನ್ನೊಬ್ಬ ಒಳ್ಳೆ ಉತ್ತಮ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ಆಮೇಲೆ ಆ ಪ್ರೈಮ್ ಮಿನಿಸ್ಟರ್ಗೆ ಒಬ್ಬ ಸೇವಕ ಇದ್ರೆ ಅವನು ಇನ್ನೂ ಒಳ್ಳೆ ಸೇವಕನಾಗ್ತಾನೆ. ಸೇವಕನಾದ್ರೂ ಒಂದೇನೆ, ಇಲ್ಲಿ ರಾಜನಾದ್ರೂ ಒಂದೇ. ಇಲ್ಲಿ ಯಾವುದೇ ಬೇರೆ ವ್ಯತ್ಯಾಸಗಳಿಲ್ಲ. ಎಲ್ಲ ಒಂದು ಸಾಹಸ ಯಾತ್ರೆಗಳೇ. ಒಂದು ಜನ್ಮದಲ್ಲಿ ರಾಜನಾಗಿದ್ರೆ ಇನ್ನೊಂದು ಜನ್ಮದಲ್ಲಿ ಅವನೊಬ್ಬ ಸೇವಕನಾಗಿ ಬರ್ತಾನೆ. ಈ ರೀತಿ ರಾಜ ಆಗಿದ್ದವನು ಮತ್ತೆ ನೆಕ್ಸ್ಟ್ ಜನ್ಮದಲ್ಲಿ ಸೇವಕನಾದ್ರೆ
ಅದು ಅಧೋಗತಿಗೆ ಅಥವಾ ಕೀಳಾಗಿದ್ದೇನಲ್ಲ, ಯಾಕೆಂದ್ರೆ ಎರಡು ಒಂದೇ, ಯಾವುದೇ ವ್ಯತ್ಯಾಸ ಏನಿಲ್ಲ. ಆಮೇಲೆ ಈಗ ಅಬ್ರಹಾಂ ಲಿಂಕನ್ ಒಂದು ಉದಾಹರಣೆ ಕೊಡ್ತಾರೆ. ಅವರು ಅಮೆರಿಕದ ಅಧ್ಯಕ್ಷರು. ಅವ್ರಿಗೆ ಒಬ್ರು ಪ್ರಶ್ನೆ ಕೇಳ್ತಾರಂತೆ, ನೀವು ಎಲ್ಲರಿಗೂ ಆದರ್ಶಪ್ರಾಯರಾಗಿದ್ದೀರಾ, ಆದ್ರೆ ನಿಮಗೆ ಯಾರು ಆದರ್ಶ ಅಂತ ಕೇಳ್ತಾರಂತೆ. ಅದಕ್ಕೆ ಅಬ್ರಹಾಂ ಲಿಂಕನ್ ಅವರು ಅದ್ಭುತವಾಗಿ ಹೇಳ್ತಾರೆ ಅವ್ರಿಗೆ, ಆ ನನ್ನ ತಂದೆಯೇ ನನಗೆ ಆದರ್ಶ ವ್ಯಕ್ತಿ ಅಂತ ಹೇಳ್ತಾರೆ. ಅವ್ರ ತಂದೆ ಅವ್ರ ಜೀವನ ಪೂರ್ತಿ ಒಬ್ಬ ಚಪ್ಪಲಿ ಒಲೆಯವರಾಗಿದ್ರು. ಅದಕ್ಕೆ ಅವ್ರು ಹೇಗೆ ನಿಮ್ಗೆ ಆದರ್ಶ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಅಬ್ರಹಾಂ ಲಿಂಕನ್, ನಮ್ಮ ತಂದೆಗೆ ಚಪ್ಪಲಿ ಹೊಲೆಯೋದ್ರಲ್ಲಿ ಇರುವ ಪ್ರಾವೀಣ್ಯತೆ ನನಗೆ ಈ ಪ್ರೆಸಿಡೆಂಟ್ ಆಫ್ ಅಮೆರಿಕ ಆದ್ರೂ ಕೂಡ ನನಗೆ ಆ ಒಂದು ಅಧ್ಯಕ್ಷನಾಗಿ ನನಗೆ ಆ ಪ್ರಾವೀಣ್ಯತೆ ಬಂದಿಲ್ಲ. ಮತ್ತೆ ನಾನು ನಮ್ಮ ತಂದೆಯಷ್ಟು ಪರ್ಫೆಕ್ಟ್ ಆಗಿ ಮಾಡುವ ಕೆಲಸ ನಾನು ಅಧ್ಯಕ್ಷನಾಗಿ ಕೂಡ ಮಾಡಿಲ್ಲ. ಆ ನೈಪುಣ್ಯತೆ ಬಂದಿಲ್ಲ ನನಗೆ. ಅದಕ್ಕೆ ನನಗೆ ತಂದೆ ಒಬ್ಬ ಆದರ್ಶ ಪುರುಷ ಅಂತ. ಆಮೇಲೆ ಅವ್ರಿಗೆ ಇನ್ನೊಂದು ಲಿಂಕನ್ ಬಗ್ಗೆ ಹೇಳೋದಾದ್ರೆ, ಒಮ್ಮೆ ಅವರು ಈ ತರ ತುಂಬಾ ಕೆಳಮಟ್ಟದಿಂದ ಉನ್ನತ ಮಟ್ಟಕ್ಕೆ ಬಂದು ಅಧ್ಯಕ್ಷರಾಗಿದ್ದು ಸಹಿಸದೇ ಇರೋ ಹೊಟ್ಟೆ ಕಿಚ್ಚಿರೋರು ಬಹಳಷ್ಟು ಜನ ಇರ್ತಾರೆ. ಒಂದ್ಸಲ ಸಂಸತ್ ಭವನದಲ್ಲಿ ಸಭೆ ಆಗ್ತಿದ್ದಾಗ ಒಬ್ಬ ಎದ್ದು ನಿಂತು ಏನ್ ಹೇಳ್ತಾರೆ, ನೀನು ಒಬ್ಬ ಚಪ್ಪಲಿ ಒಲೆಯನ್ ಮಗ ಅಂತ ಹೇಳಿಸ್ತಾರೆ ಅವಮಾನ ಮಾಡಕ್ಕೆ. ಅದಕ್ಕೆ ಅವರು ಯಾವುದೇ ರೀತಿ ಅದನ್ನ ಅವಮಾನ ಅಂತ ತಗೊಳ್ಳೋದಿಲ್ಲ. ಅವರು ಉತ್ತರ ಕೊಡ್ತಾರೆ, ಹೌದಾ, ನಾನು ಆ ರೀತಿ ಹೇಳ್ಕೊಳಕ್ಕೆ ನಾನು ತುಂಬಾ ಹೆಮ್ಮೆ ಪಡ್ತೇನೆ. ನಮ್ಮ ತಂದೆ ಒಬ್ಬ ತುಂಬಾ ದೊಡ್ಡ ಮಹಾನ್ ಚಪ್ಪಲಿ ಹೊಲೆಯೋ ಕಲೆ ಆಗಿತ್ತು. ನಿಮ್ಗೆ ಏನಾದ್ರು ಅವರು ಹೊಲಿದು ಕೊಟ್ಟಿದ್ದ ಬೂಟುಗಳು ಏನಾದ್ರು ನಿಮ್ಗೆ ಅರ್ಧೋಗಿದ್ರೆ ತಂದು ಕೊಡಿ, ನಾನ್ ರಿಪೇರಿ ಮಾಡ್ಕೊಡ್ತೀನಿ ಅದನ್ನ ಅಂತ ಹೇಳ್ತಾರಂತೆ. ಅದನ್ನ ಕೇಳಿ ಅವ್ನು ದಂಗ ಹೋಗ್ಬಿಡ್ತಾನೆ. ನೋಡಿ ಯಾವ ಮಟ್ಟಕ್ಕೆ ಅವರು ಒಂದು ಲಿಂಕನ್ ಅವರು ಅಧ್ಯಕ್ಷರಾಗಿದ್ರು ಕೂಡ ಅದನ್ನ ಸ್ವೀಕರಿಸಿ ಅವರ ತಂದೆಯ ಒಂದು ಹಿರಿಮೆ ಗರಿಮೆಯನ್ನು, ಚಪ್ಪಲಿ ಹೊಲಿಯುವ ಒಂದು ಪ್ರವೀಣ್ಯತೆಯನ್ನು ಎಷ್ಟು ಹೊಗಳ್ತಾರೆ ಮತ್ತೆ ಆದರ್ಶ ವ್ಯಕ್ತಿ ಅಂತ ಹೇಳ್ತಾರೆ. ಇದು ಒಂದು ಉದಾಹರಣೆ. ಇದು ಕೇವಲ ಚಪ್ಪಲಿ ಹೊಲಿಯ ಅಂತ ಅಷ್ಟೇ ಅಲ್ಲ, ಈಗ ಅಗಸನ ಉದಾಹರಣೆನೂ ಕೊಟ್ಟಿದ್ದಾರೆ ಪತ್ರಿಕೆ. ಅದೇ ರೀತಿ ಕ್ಷೌರಿಕ ವೃತ್ತಿಯರು ಆಗ್ಬೋದು. ಹೇಗೆ ಹೇಗೆ ಈ ಶ್ರಮಜೀವಿಗಳಿದ್ದಾರೆ ಅವರೆಲ್ಲ ನೋಡಿ, ಕ್ಷೌರಿಕರಾದ್ರೂ ಕೂಡ ಎಷ್ಟೊಂದು ಹೀಯಾಳಿಸ್ತೀವಿ. ಬೆಳಿಗ್ಗೆ ಅವ್ರ ಮುಖ ನೋಡ್ಬಾರ್ದು ಮತ್ತೆ ಅವ್ರನ್ನ ಕೆಟ್ಟ ಶಬ್ದಗಳನ್ನ ಉಪಯೋಗಿಸೋದು, ಅವ್ರಿಗೆ ಹೋಲಿಸಿ ಬೇರೆಯವ್ರಿಗೆ ಬೈಬೇಕಂದ್ರೆ ಎಷ್ಟೊಂದು ಸಮಾಜದಲ್ಲಿ ಅವ್ರನ್ನೆಲ್ಲ ಕೀಳುಮಟ್ಟದಲ್ಲಿ ನೋಡ್ತೀವಿ. ಅವರು ಪ್ರತಿಯೊಬ್ಬ ಜನರು ಅವ್ರ ಹತ್ರ ಬಂದಾಗ ಅವ್ರಿಗೆ ಒಂದು ಮುಖದಲ್ಲಿದ್ದ ಕೂದಲು ತೆಗೆದಾಗ್ಲಿ, ತಲೆ ಎಲ್ಲ ಕಟಿಂಗ್ ಮಾಡಿ ಅವ್ರಿಗೆ ಮಕ್ಳಿಗೆ ಎಲ್ಲರಿಗೂ ಎಷ್ಟು ಶುಭ್ರ ಮಾಡಿ ಸ್ವಚ್ಛ ಮಾಡಿ ಕಳಿಸ್ತಾರೆ. ಅವ್ರು ಏನಾದ್ರು ಕೆಲಸ ಮಾಡದೇ ಇದ್ರೆ ಎಲ್ಲರೂ ಕಾಡು ಮನುಷ್ಯಗಳಾಗಿರ್ಬೇಕಾಗಿತ್ತು. ಆದ್ರೆ ದುರದೃಷ್ಟ ಎಂದರೆ ನಮ್ಮ ಸಮಾಜದಲ್ಲಿ ಎಲ್ಲ ಕೇವಲ ವೃತ್ತಿ ಮೇಲೆ ಮಾತ್ರ ಮತ್ತೆ ಜಾತಿ ಮೇಲೆ ಮಾತ್ರ ಒಬ್ಬರ ಯೋಗ್ಯತೆಯನ್ನು ನಿರ್ಧರಿಸಿ ಅವ್ರನ್ನ ತುಂಬಾ ಕೀಳಾಗಿ ಅವಮಾನವಾಗಿ ನೋಡೋದು ಎಲ್ಲ ಮಾಡ್ಕೊಂಡು ಬೆಳೆದುಕೊಂಡು ಬಂದ್ಬಿಟ್ಟಿದೆ ನಮ್ಮ ಸಮಾಜದಲ್ಲಿ. ಅವ್ರಿಗೆ ಎಲ್ಲ ಈ ಪತ್ರಿಕೆಯವರ ಈ ಒಂದು ಇವತ್ತು ಹೇಳೋ ಮೆಸೇಜ್ ಅಲ್ಲಿ ಬಹಳ ಅದ್ಭುತವಾದ ಒಂದು ಪಾಠ ಇದೆ, ಒಂದು ಸಂದೇಶ ಇದೆ. ಯಾರನ್ನು ಕೀಳಾಗಿ ನೋಡ್ಬೇಡಿ, ಯಾವ ವೃತ್ತಿಯನ್ನು ಕೀಳಾಗಿ ನೋಡ್ಬೇಡಿ. ಯಾಕೆಂದ್ರೆ ಎಲ್ಲರೂ ಭಗವಂತರಾಗಿ ಆ ವೃತ್ತಿಯಲ್ಲಿ ಏನು ಅನುಭವ ಇದೆ ಅನ್ನೋದ್ರಿಂದ ಒಳಕ್ಕೆ ಮಾತ್ರ ಬಂದಿದ್ದಾರೆ ಅಂತ ಹೇಳಕ್ಕೆ ಅಷ್ಟು ಅದ್ಭುತವಾಗಿ ಹೇಳಿದ್ದಾರೆ ಇದನ್ನ. ಅನಂತರ ಮತ್ತೆ ಹೇಳ್ತಾರೆ, ನೀನು ಆಗ್ಲೇ ಭಗವಂತನಾಗಿದ್ಯಾ, ಆದ್ರೆ ಮಾನವನಾಗಿ ಹುಟ್ಟಿದ್ರಿಂದ ಮಾಡುವ ಕೆಲಸದಲ್ಲಿ ಕೌಶಲ್ಯ ಬರಲು ಒಬ್ಬ ಯೋಗಿ ಆಗ್ಬೇಕು ಅಂದ್ರೆ ಧ್ಯಾನ ಮಾಡ್ಬೇಕು ಅಷ್ಟೇನೆ. ಈ ಪ್ರಾಣಿ ಪಕ್ಷಿಗಳಿಗೆ ಧ್ಯಾನ ಬೇಡ, ಆದ್ರೆ ಮಾನವನಿಗೆ ಬೇಕು. ಇದೇನೆ ಮನುಷ್ಯರಿಗೆ ಮತ್ತು ಪ್ರಾಣಿ ಪಕ್ಷಿಗಳಿಗೆ ಇರುವ ವ್ಯತ್ಯಾಸ. ಆಮೇಲೆ ಅರ್ಜುನ ಒಬ್ಬ ಮಹಾವೀರ, ಆದ್ರೂ ಸಹ ನೀನು ಯೋಗಿ ಆಗುವಂತ ಶ್ರೀಕೃಷ್ಣ ಹೇಳಿದ. ನೀನ್ ಮಹಾವೀರ ಆದ್ರೆ ಏನು ಪ್ರಯೋಜನ ಇಲ್ಲ, ನೀನು ಯೋಗಿಯಾಗಿ ಧ್ಯಾನ ಆದ್ರೆ ಅದು ನಿನಗೆ ಸಾರ್ಥಕತೆ, ಸಂಪೂರ್ಣತೆ, ಇನ್ನು ಹೆಚ್ಚು ವೀರ ಆಗ್ತೀಯ ಅಂತ. ಧ್ಯಾನಿ ಆಗ್ಲೇಬೇಕು ಅಂತ ಹೇಳ್ತಾರೆ ಅರ್ಜುನಿಗೆ. ಆಮೇಲೆ ನಿನ್ನ ನಿಜ ತತ್ವ, ಒಂದು ಚೈತನ್ಯ ಮತ್ತೆ ಆತ್ಮತತ್ವ ತಿಳಿಯಲು ಮತ್ತು ಮಾಡುವ ಕೆಲಸದಲ್ಲಿ ಕೌಶಲ್ಯ ಪಡೆಯಲು ಧ್ಯಾನ ಬಹಳ ಮುಖ್ಯ. ನಮ್ಮ ನಿಜವಾದ ಸ್ವರೂಪ ಅಥವಾ ನಮ್ಮ ನಿಜವಾದ ಆತ್ಮತತ್ವ ಮತ್ತೆ ನಮ್ಮ ಚೈತನ್ಯ ತತ್ವವನ್ನು ತಿಳಿದುಕೊಳ್ಳಲು, ಜೊತೆಗೆ ನಾವು ಮಾಡುವ ಕೆಲಸದಲ್ಲಿ ಹೆಚ್ಚಿನ ನೈಪುಣ್ಯತೆ ಕೌಶಲ್ಯ ಪಡೆಯೋದಕ್ಕೋಸ್ಕರ ನಾವು ಧ್ಯಾನ ಮಾಡಬೇಕು. ಆಮೇಲೆ ರಮಣ ಮಹರ್ಷಿ ಬಳಿ ಯಾರೇ ಹೋದ್ರು ಕೂಡ ಅವರು ಕೇಳ್ತಾ ಇದ್ದು ಒಂದೇ ಅಂತ, ಇದೆಲ್ಲರಿಗೂ ಗೊತ್ತಿದೆ, ನಿನ್ನ ನೀನ್ ತಿಳಿದುಕೋ ಅಂತ ಹೇಳ್ತಿದ್ರು. ಅದಕ್ಕೆ ಅವರು
ನನಗೆ ಗೊತ್ತಿದೆ ನನ್ನ ಬಗ್ಗೆ. ಆ ಮತ್ತೇನ್ ತಿಳ್ಕೊಬೇಕಂದ್ರೆ ಅವರು, ಇಲ್ಲಪ್ಪ ನಿನ್ ಬಗ್ಗೆ ನಿನಗೆ ಗೊತ್ತಿಲ್ಲ, ನೀನು ಮಾನವ ಅನ್ಕೊಂಡಿದ್ಯಾ, ನೀನು ದೇವರು, ಆಮಾತ್ಮ ಅಯಮಾತ್ಮ ಬ್ರಹ್ಮಂ. ಆ ವಿಷಯವನ್ನ ರಮಣ ಮಹರ್ಷಿ ತಿಳ್ಕೊಂಡಿದ್ರು. ಆದ್ರೆ ನೀನು ತಿಳಿದಿಲ್ಲ, ಆದ್ರಿಂದ ನೀನು ದೇವರು, ನಿನ್ನ ನೀನು ತಿಳಿದುಕೋ. ಯಾರಾದ್ರೂ ನೀನು ಯಾರು ಅನ್ನೋ ಪ್ರಶ್ನೆಗೆ ಅವರು ಏನೋ ನಾನು ರಾಮರಾಜು, ನಾನು ರೈತ, ನಾನು ನೆಲ್ಲೂರು ಜಿಲ್ಲೆಯಿಂದ ಬಂದಿದ್ದೇನೆ ಅಂತ ಹೇಳಿದ್ರೆ ಅದಕ್ಕೆ ರಮಣ ಮಹರ್ಷಿಗಳು, ನಾನು ನಿನ್ನ ಹೆಸರು, ನಿನ್ ಕೆಲಸ, ನೀನ್ ಎಲ್ಲಿಂದ ಬಂದಿದ್ಯಾ ಅಂತ ನಾನು ಕೇಳಿಲ್ಲ, ನೀನ್ ಯಾರು ಅಂತ ಕೇಳಿದೆ ಅಂತ ಹೇಳ್ತಾರೆ. ಅದಕ್ಕೆ ಅವ್ನು ಇನ್ನೇನ್ ಹೇಳ್ತಾನೆ, ಅವನಿಗೇನು ಹೇಳಕ್ ಗೊತ್ತಾಗಲ್ಲ, ಬಾಯಿ ಮುಚ್ಕೊಂಡು ಸುಮ್ಮನೆ ಕುತ್ಕೊಂಡು, ಸ್ವಾಮಿ ನಾನು ತಿಳ್ಕೊಂಡಿರೋದು ಇಷ್ಟೇ, ನನ್ನ ಕೆಲಸ ಮತ್ತೆ ಊರು, ನನ್ನ ಹೆಸರು, ಆದ್ರೆ ನಾನು ಅದನ್ನ ಬಿಟ್ಟು ನಾನು ಯಾರು ಅಂತ ನನಗೆ ಗೊತ್ತಿಲ್ಲ ಅಂದಾಗ ಅವಾಗ ನೀವೇ ಹೇಳಿ ಅಂತ ಕೇಳ್ತಾರಂತೆ. ಅದಕ್ಕೆ ಅವರು, ನೀನ್ ತಿಳ್ಕೊ, ನಾನು ನನ್ನನ್ನು ಯಾರು ಅಂತ ತಿಳ್ಕೊಂಡಿದೀನಿ, ಈಗ ನೀನು ಸಹ ತಿಳಿದುಕೋ. ಏನೆಂದು ತಿಳಿದುಕೊಳ್ಬೇಕು ಅಂತ ಕೇಳಿದಾಗ ಆತ್ಮ ಪದಾರ್ಥ ಅಂತ ತಿಳಿದುಕೋ. ಆ ರೀತಿ ತಿಳಿದುಕೊಂಡಾಗ ನೀನು ಮಾಡುವ ಕೆಲಸದಲ್ಲಿ ತುಂಬಾ ಒಂದು ಪಕ್ವ ಆಗ್ತೀಯಾ, ನಿಪುಣ ಆಗ್ತೀಯಾ. ಈಗ ನಿನ್ನ ನೀನು ಮರೆತು ಹೋಗಿದ್ಯಾ, ನೀನು ಆಗ್ಲೇ ಆಲ್ರೆಡಿ ದೈವವೇ, ಆತ್ಮ ಪದಾರ್ಥನೇ. ನಿನಗೆ ಮತ್ತೆ ಹೊಸದಾಗಿ ಆತ್ಮ ಸಾಕ್ಷಾತ್ಕಾರ ಆಗುವ ಅಗತ್ಯ ಇಲ್ಲ. ನಿನಗೆ ಧ್ಯಾನದ ಶಕ್ತಿ ಬೇಕು, ಆಗ ನಿನಗೆ ಆತ್ಮ ಸಾಕ್ಷಾತ್ಕಾರ ಬರುತ್ತೆ, ನೀನು ದೇವರು ಅಂತ ತಿಳಿದುಕೊಳ್ತೀಯ ಈ ಒಂದು ಧ್ಯಾನದ ಶಕ್ತಿಯಿಂದ. ಇಲ್ದಿದ್ರೆ ಸುಮ್ಮನೆ ಅಳ್ತಾ ಬದುಕಿರ್ತೀಯ, ನಾನು ಆಫ್ಟರ್ ಆಲ್ ಒಬ್ಬ ಮಾನವ, ನಾನೊಬ್ಬ ಆಗಸ, ನಾನೊಬ್ಬ ರೈತ ಅಂತ ಅಳ್ತೀಯ. ಆದ್ರೆ ನೀನು ಆ ಕೆಲಸದ ಒಂದು ಹಿರಿಮೆಯನ್ನು, ದೊಡ್ಡತನವನ್ನು, ನಮ್ಮ ಜನ್ಮದ ಒಂದು ದೊಡ್ಡತನವನ್ನು, ಮಹಿಮೆಯನ್ನು ತಿಳಿದುಕೊಳ್ಬೇಕು. ಇದನ್ನು ತಿಳಿದುಕೊಳ್ಳುವುದೇ ಆಧ್ಯಾತ್ಮಿಕತೆ. ನೀವು ದೈವ ಸಿದ್ಧ ಪುರುಷರೇ. ಆ ನಂತರ ಮತ್ತೆ ಒಂದು ಕ್ರಿಕೆಟ್ ಉದಾಹರಣೆ ಕೊಡ್ತಾ ಹೋಗ್ತಾರೆ. ಈಗ ಕಪಿಲ್ ದೇವ್ ನೋ ಬಾಲ್ ಹಾಕಿದ್ರೆ ಅಂಪೈರ್ ಅವನನ್ನು ತಡೆಯಲ್ಲ, ನೀನ್ ಹಾಕ್ಬೇಡ ಅಂತ. ಆಯ್ತು, ನೀನ್ ಇಷ್ಟ ಬಂದಂತೆ ಹಾಕು ನಿನ್ ಬಾಲು ಅಂತಾರೆ, ಆದ್ರೆ ಅದು ಕೌಂಟ್ ಆಗೋದಿಲ್ಲ, ನೋ ಬಾಲು. ಅದೇ ರೀತಿ ನಾವು ಈ ಜನ್ಮದಲ್ಲಿ ಸಸ್ಯಾಹಾರಿಗಳಾಗಿ ಧ್ಯಾನ ಮಾಡದೇ ಇದ್ರೆ ನಮ್ಗೆ ಆ ಜನ್ಮ ಕೌಂಟ್ ಆಗಲ್ಲ, ಅದು ನೋ ಬಾಲ್ಗೆ ಸಮ, ನೋ ಬಾಲ್ ಆಗ್ದಂಗೆ. ಈಗ ನೋ ಬಾಲ್ಗೆ ಬ್ಯಾಟ್ಸ್ಮನ್ಗೆ ಎಕ್ಸ್ಟ್ರಾ ರನ್ ಕೊಡ್ತಾರೆ, ಆಮೇಲೆ ನೋ ಬಾಲಲ್ಲಿ ವಿಕೆಟ್ ಬಿದ್ರೂ ಸಹ ಅದಕ್ಕೆ ಅಂಪೈರ್ ಔಟ್ ಕೊಡಲ್ಲ. ಹಾಗೆ ಈ ಪಶು ಪಕ್ಷಿಗಳನ್ನು ಸಾಯಿಸಿ ಮಾಂಸ ತಿಂದ್ರೆ ಅದು ನೋ ಬಾಲ್, ಅಂಪೈರ್ ಒಪ್ಪಿಕೊಳ್ಳಲ್ಲ. ನೀನು ಮತ್ತೊಂದು ಜನ್ಮ ಎತ್ತಲೇಬೇಕು ಅಂದ್ರೆ, ಈಗ ನೋ ಬಾಲ್ ಹಾಕಿದಾಗ ಎಕ್ಸ್ಟ್ರಾ ಇನ್ನೊಂದು ಬಾಲ್ ಹಾಕ್ಬೇಕಲ್ಲ. ಅದೇ ರೀತಿ ನಾವು ಈ ಜನ್ಮಗಳು ಎಷ್ಟೇ ಜನ್ಮಗಳು ಪಡ್ಕೊಂಡ್ರು ನಾವು ಧ್ಯಾನಕ್ಕೆ ಸಸ್ಯಾಹಾರಕ್ಕೆ ಬರ್ಲಿಲ್ಲ ಅಂದ್ರೆ ಅದು ನೋ ಬಾಲ್ ತರ ಆ ಜನ್ಮ ಕೌಂಟೇ ಆಗಲ್ಲ ಅಂತ ನೋಡಿ. ಆ ರೀತಿ ಮತ್ತೆ ಬರ್ತಾನೆ ಇರ್ಬೇಕು. ಅದಕ್ಕೆ ನಾವು ಫೈನಲ್ ಆಗಿ ಧ್ಯಾನ ಮಾಡಿ ಸಸ್ಯಾಹಾರಿಗಳಾದ್ರೆ ಅಲ್ಲಿಗೆ ಅದು ಕೌಂಟ್ ಆಯ್ತು, ನಮ್ಗೆ ಜನ್ಮಕ್ಕೆ ಲೆಕ್ಕ ನಮ್ಗೆ ಸಾರ್ಥಕ ಆಗತ್ತೆ, ಮುಂದೆ ಉನ್ನತ ಪ್ರಯಾಣಕ್ಕೆ ಪಾಸ್ ಆದಂಗೆ, ಒಂದು ಕ್ಲಾಸಿಂದ ಇನ್ನೊಂದು ಕ್ಲಾಸ್. ಇಲ್ಲದ್ರೆ ಅದೇ ಕ್ಲಾಸಲ್ಲೇ ಇರ್ಬೇಕು ಅಂತ ಇನ್ನೊಂದು ಉದಾಹರಣೆ, ಅದೇ ತರಗತಿಯಲ್ಲಿ ಇರ್ಬೇಕು ಎಷ್ಟು ಸಲ ಆದ್ರೂ ಫೇಲ್ ಆಗ್ತಾನೆ ಇರ್ತೀವಿ ಅಂತ. ಅದಕ್ಕೆ ಅವರು, ನಾನು ಕ್ರಿಕೆಟ್ ಇಂದ ಎಷ್ಟೊಂದು ಕಲ್ತಿದ್ದೀನಿ ಅಂತ ಹೇಳ್ತಾರೆ. ಅದೇ ಸತ್ತ ಪ್ರಾಣಿಗಳನ್ನು ತಿನ್ನು, ಅದರಿಂದ ದಪ್ಪಿಲ್ಲ, ದೋಷ ಇಲ್ಲ, ಅದು ನೋಬಲ್ ಆಗೋದಿಲ್ಲ. ನೀನು ಹುಲಿಯಾಗಿದ್ರೆ ಬೇಕಾದ್ರೆ ಪ್ರಾಣಿಗಳನ್ನ ಕೊಂದು ತಿನ್ನು, ಅದು ಸ್ವಾಭಾವಿಕ, ಅದರ ಧರ್ಮ ಅದು. ಆದ್ರೆ ಮಾನವನಾಗಿ ನೀನು ಬದುಕಿರೋ ಪ್ರಾಣಿಗಳನ್ನ ಸಾಯಿಸಿ ತಿನ್ಬಾರ್ದು. ಅಂತವ್ರು ದೊಡ್ಡ ಮೂರ್ಖರು. BSS ನಲ್ಲಿ ಏನ್ ಹೇಳ್ತೀವಿ, ನೀನು ಧ್ಯಾನಿ ಆಗಿದ್ರು ಒಬ್ಬ ಮಾಂಸಾಹಾರಿ ಆಗ್ಬೇಡ, ಮತ್ತೆ ನೀನು ಯಾರನ್ನು ಸಾಯಿಸ್ಬೇಡ ಅಂತ ಹೇಳ್ತಾರೆ. ನೀನು ಸಾಯಿಸ್ತಾ ಇದ್ರು ಈಗ ಇನ್ನ ಅಂದ್ರೆ ಈ ಕೆಲವ್ರು ಏನ್ ಹೇಳ್ತಾರೆ, ಮಾಂಸ ತಿನ್ನೋರು, ಅವ್ರನ್ನ ಸಮರ್ಥನೆ ಮಾಡ್ಕೊಳಕ್ಕೆ, ಸ್ವಾಮಿ ನಾನು ಅದನ್ನ ಕೊಂದಿಲ್ಲ, ಕೇವಲ ತಿಂದಿದ್ದೀನಿ ಅಂತ ಹೇಳ್ತಾರಲ್ಲ. ಅದಕ್ಕೆ ಇವರು ಒಂದು ಉತ್ತರ ಕೊಡ್ತಾರೆ, ನೋಡಪ್ಪ, ನೀನು ಕೊಲ್ಲದೇ ಇದ್ರು ಆ ಪ್ರಾಣಿನ ಬೇರೊಬ್ಬ ಸಾಯಿಸಿದಾನೆ, ಅದನ್ನ, ಅದು ದೊಡ್ಡ ಕರ್ಮ, ಅದನ್ನ ನೀನು ತಿಂದ್ರೆ ಅದು ನಿನಗೆ ಅಷ್ಟೇ ಕರ್ಮ ಆಗತ್ತೆ. ಕೇವಲ ಸ್ವಾಭಾವಿಕವಾಗಿ ಸತ್ತಿದ್ದನ್ನ ತಿಂದ್ರೆ ನಿನಗೆ ಕರ್ಮ ಆಗಲ್ಲ, ಇನ್ನೊಬ್ರು ಜೀವಂತ ಇರೋ ಪ್ರಾಣಿನ ಸಾಯಿಸಿದಾಗ ಅದನ್ನ ನೀನ್ ತಿಂದ್ರು ಅದಕ್ಕೂ ನಿನಗೂ ಅದು ಕರ್ಮನೇ, ಅದು ನಿನಗೆ ಪಾಪ. ಆಮೇಲೆ ಆ ಪತ್ರಿಕೆಯವರು ಏನ್ ಹೇಳ್ತಾರೆ ಅಂದ್ರೆ, ನಾನು ಯಾರನ್ನು ಇಲ್ಲಿ ಒಬ್ಬ ಋಷಿಯಾಗಿ, ಒಬ್ಬ ಧ್ಯಾನಿಯಾಗಿ ಮಾಡಕ್ಕೆ ನಾನು ಹುಟ್ಟಿಲ್ಲ. ಆಮೇಲೆ ಅಗಸ ತನ್ನ ದೊಡ್ಡತನವನ್ನು ನೋಡಿಕೊಳ್ಳೋಕೆ, ಅವನ ಹಿರಿಮೆಯನ್ನು ನೋಡಿಕೊಳ್ಳುವಂತೆ ಮಾಡಕ್ಕೆ ನಾನು ಹುಟ್ಟಿದ್ದೇನೆ. ಅದೇ ರೀತಿ ಒಬ್ಬ ರೈತರು, ಒಬ್ಬರು ತಾಯಿ ತಮ್ಮ ಹಿರಿಮೆಯನ್ನು, ತಮ್ಮ ಮಹತ್ವವನ್ನು ತಿಳಿದುಕೊಳ್ಳಲು ನೋಡ್ಕೊಳ್ಬೇಕು,
ನೋಡ್ಕೊಳ್ಬೇಕು ಅನ್ನೋದು ಅಂತ ಅದನ್ನ ನಾನು ಹೇಳ್ಕೊಡಕ್ ಬಂದಿದ್ದೀನಿ. ಆಮೇಲೆ ನಾನು ಯಾರನ್ನ ನನ್ನನ್ನ ಅಥವಾ ಯಾರನ್ನು ಮೂರನೇ ಕಣ್ಣು ನೋಡೋಕ್ಕೋಸ್ಕರ ಇಲ್ಲಿ ನಾವು ಹುಟ್ಟಿಲ್ಲ. ಯಾರಿಗಾದ್ರೂ ಮೂರನೇ ಕಣ್ಣು ತೆಗೆದುಕೊಂಡಿದ್ರೆ ನಾನು ಸಂತೋಷ ಪಡ್ತೀನಿ, ತರಳೆ ಯುವಕನಾಗಿದ್ರೆ. ಅಂದ್ರೆ ಅದು ಅವ್ರಿಗೆ ನಾನು ಬೋನಸ್ ಎಕ್ಸ್ಟ್ರಾ. ಈಗ ಕೆಲವು ಟೈಮ್ ಈಗ ಕಂಪನಿಯಲ್ಲಿ ಫ್ಯಾಕ್ಟ್ರಿಯಲ್ಲಿ ಬೋನಸ್ ಅಂತ ಕೊಡ್ತಾ ಇರ್ತಾರೆ, ಸಂಬಳ ಎಕ್ಸ್ಟ್ರಾ ಸಂಬಳ ಕೊಡ್ತಾರೆ, ಜೊತೆಗೆ ಅವ್ರಿಗೆ ಹಬ್ಬಗಳಿಗೆ ಅಥವಾ ಇನ್ನೇನೋ ಒಂದು ವಿಶೇಷ ಸಂದರ್ಭಗಳಿಗೆ ಬೋನಸ್ ಅಂತ ಒಂದು ಎಕ್ಸ್ಟ್ರಾ ಸಂಬಳ ಕೊಡ್ತಾರೆ. ಅದು ಪದ್ಧತಿ ಅಲ್ಲ. ಅದಕ್ಕೆ ಆ ರೀತಿ ಅವರು ಕರಡೆ ಯೋಗನಾಗಿದ್ರೆ ಒಂದು ಎಕ್ಸ್ಟ್ರಾ ಬೋನಸ್ ಅಷ್ಟೇನೆ, ಅದ್ರಲ್ಲಿ ಇನ್ನೇನು ಬೇರೆ ಏನು ವಿಶೇಷತೆ ಏನಿಲ್ಲ. ನಾನೊಂದು 10% 20% ಬೋನಸ್ ನ ಕೊಡ್ತಿರ್ತೀನಿ ಅವ್ರಿಗೆ, ಅದು ಎಕ್ಸ್ಟ್ರಾ ಆಗುತ್ತೆ. ಮಾಮೂಲಿ ಸಂಬಳ ಬರೋದಂತೂ ಬಂದೇ ಬರುತ್ತೆ. ಸರಿಯಾಗಿದ್ದ ಮನುಷ್ಯನಾಗಿದ್ರೆ ಮತ್ತೆ ಮಾನವ ಜನ್ಮ ಸಿಗೋದಿಲ್ಲ ನಮ್ಗೆ. ನೋಡಿ, ಅದಕ್ಕೇನೆ ಹೇಳುದು, ನಾವು ಸರಿಯಾದ ರೀತಿಯಲ್ಲಿ ಪರಿಪೂರ್ಣವಾದ ಮಾನವ ಜನ್ಮವನ್ನ ಅನುಭವಿಸಿದ್ರೆ ಮತ್ತೆ ಸಿಗಲ್ಲ ನಮಗೆ ಆ ಜನ್ಮ. ಈಗ ನೋಬಲ್ ಆಗ್ತಾ ಇದ್ರೆ ಮತ್ತೆ ಮತ್ತೆ ನೋಬಲೇನೇ ಆಗ್ತಾ ಇದ್ರೆ ಆ ಬೌಲರ್ನ ಪರಿಗಣಿಸಲ್ಲ ನೆಕ್ಸ್ಟ್ ಆಟಕ್ಕೆ. ಆ ಕ್ರಿಕೆಟ್ ಮ್ಯಾನೇಜರ್ ಅಥವಾ ಕ್ರಿಕೆಟ್ ಕ್ಯಾಪ್ಟನ್ ಅವನಿಗೆ ಮತ್ತೆ ಅವಕಾಶ ಕೊಡಲ್ಲ ಆಡಕ್ಕೆ. ಯಾಕೆಂದ್ರೆ ಮಾಡಿದ್ದೆ ತಪ್ಪನೆ ಮತ್ತೆ ಮತ್ತೆ ಮಾಡ್ತಿದ್ರೆ ಅದನ್ನ ಅವ್ರಿಗೆ ಸಹಿಸ್ಕೊಳ್ಳಲ್ಲ. ಎಲ್ಲರೂ ಒಪ್ಪಿಕೊಂಡಿದ್ದಕ್ಕೆ ನಮಗೆ ಮಾನವ ಜನ್ಮ ಸಿಕ್ಕಿದೆ, ನಿನ್ನಷ್ಟಕ್ಕೆ ನೀನು ಇಲ್ಲಿ ಬಂದಿಲ್ಲ. ಯಾಕೆಂದ್ರೆ ಅಲ್ಲಿ ಇಲ್ಲಿ ಬರಲೋಕ ಇಲ್ಲಿಗೆ ಬರಕ್ಕೆ ಮುಂಚೆ ಅಲ್ಲಿ ಗ್ಯಾಲಕ್ಟಿಕ್ ಫೆಡರೇಷನ್ ಅಥವಾ ಅಲ್ಲಿ ಒಂದು ದೊಡ್ಡ ಒಂದು ಟೀಮ್ ಇದೆ, ಒಂದು ತಂಡ ಇದೆ. ಆ ತಂಡನೇ ಇದೆಲ್ಲ ನಿರ್ವಹಿಸೋದು. ಒಬ್ಬೊಬ್ರು ಸಪ್ತ ಋಷಿಗಳಲ್ಲಿ ಒಬ್ಬೊಬ್ರು ಮಹರ್ಷಿಗಳು ಈಗ ಸತ್ಯಪರ್ಣದಲ್ಲಿ ನೋಡಿದ್ವಿ. ಈಗ ಪ್ರೆಸೆಂಟ್ ಕಾಲದಲ್ಲಿ ಅಗಸ್ತ್ಯ ಋಷಿಗಳು ಇಡೀ ನಮ್ಮ ಈ ಒಂದು ಟೀಮ್ ಅಥವಾ ತಂಡ ಏನಿದೆ ಅಲ್ಲಿ ನಮ್ಮ ಮೇಲಿನ ಲೋಕಗಳಲ್ಲಿ ಅವರು ಅಲ್ಲಿ ನಾಯಕರಾಗಿದ್ದಾರಂತೆ. ಅಲ್ಲಿ ತಂಡಗಳಲ್ಲಿ ಅಲ್ಲಿ ಮಹಾನ್ ದೊಡ್ಡ ಮಾಸ್ಟರ್ಸ್ಗಳೆಲ್ಲ ಇರ್ತಾರೆ. ಅಲ್ಲೆಲ್ಲ ಆತ್ಮಗಳಿಗೆಲ್ಲ ಅವರು ಡಿಸೈಡ್ ಮಾಡಿ ಆ ಮುಂದೆ ಏನ್ ಜನ್ಮ ತಗೋಬೇಕು, ಹೇಗೆ ಏನ್ ಮಾಡೋದು, ಅವ್ರಿಗೆ ಏನೇನು ಮತ್ತೆ ಜನ್ಮ ದೇಹದಲ್ಲಿ ಹೇಗೆ ಕೊಡ್ಬೇಕು ಎಲ್ಲ ಪ್ರತಿಯೊಂದು ಅದ್ಭುತವಾದ ಸತ್ಯಪ್ರಯಾಣದಲ್ಲಿ ವಿವರಿಸಿದ್ದಾರೆ. ನಾವು ಪ್ರತಿಯೊಂದು ನಮ್ಮ ದೇಹದ ಅಣು ಆ ಎಲ್ಲ ಭಾಗಗಳನ್ನೆಲ್ಲ ನಾವೇ ಅಲ್ಲಿ ಮೇಲೆ ಎಲ್ಲ ಅಚ್ಚು ಹಾಕ್ತಾರಂತೆ, ಸೂಕ್ಷ್ಮ ರೂಪದಲ್ಲಿ ಅಚ್ಚು ಹಾಕೋದು ನಮ್ಮ ದೇಹದ ಭಾಗಗಳನ್ನೆಲ್ಲ. ಆ ನಂತರ ಅದನ್ನ ಇಲ್ಲಿ ಗರ್ಭಕ್ಕೆ ಕಳಿಸಿದಾಗ ಅದು ಸೂಕ್ಷ್ಮ ರೂಪದಲ್ಲಿ ಇಲ್ಲಿ ನಂತರ ಅದು ಮ್ಯಾನಿಫೆಸ್ಟ್ ಆಗುತ್ತೆ. ಇದರಲ್ಲಿ ಅವು ಎಲ್ಲ ದೇಹದ ಭಾಗಗಳಾಗಿ ನಮ್ಮ ದೇಹ ಇಡೀ ದೇಹ ಆಗಿ ಪ್ರಕಟಗೊಳ್ಳುತ್ತೆ. ಒಂದು ಅದ್ಭುತವಾದ ವಿಷಯ. ಅದೇ ರೀತಿ ಇಲ್ಲಿ ಭದ್ರೇಜರು ಹೇಳ್ತಿದ್ದಾರೆ ಅದನ್ನ ಇನ್ನೊಮ್ಮೆ. ಅಲ್ಲೊಂದು ಟೀಮ್ ಇದೆ, ಒಂದು ತಂಡ, ಅವರು ಒಪ್ಕೊಳ್ಳೋದಿಲ್ಲ ಅಂತೆ ನಮ್ಗೆ. ಒಂದ್ಸಲ ನೀನ್ ಭೂಲೋಕಕ್ಕೆ ಹೋಗಿ ಪರಿಪೂರ್ಣ ಮಾನವ ಜನ್ಮ ನಡೆಸ್ತೇನೆ ದೇಹ ತೆಗೆ ಮಾಡೋದ್ರೆ ಅಲ್ಲಿ ಅವ್ರು ಒಪ್ಕೊಳ್ಳಲ್ಲ. ನೆಕ್ಸ್ಟ್ ನಿನಗೆ ಮಾನವ ಜನ್ಮಕ್ಕೆ ಕಳ್ಸಲ್ಲ ಅವರು. ಅವ್ರು ಒಪ್ಕೊಂಡ್ರೇನೆ ನಾವು ಇಲ್ಲಿ ಬರಕ್ ಸಾಧ್ಯ. ನಾವು ನಮ್ಮ ಇಷ್ಟ ಇದ್ರೆ ಮಾತ್ರ ಬರಕ್ಕೆ ಸಾಧ್ಯ ಇಲ್ಲ. ನೀನು ಮಾಂಸ ತಿಂತಿದ್ರೆ ಮುಂದಿನ ಜನ್ಮದಲ್ಲಿ ಹುಲಿಯಾಗಿ ಹುಟ್ಟು ಅಂತ ಹೇಳಿ ಕಳಿಸ್ತಾರೆ ಅಲ್ಲಿ ಟೀಮ್ನವರು. ಅಂದ್ರೆ ಮಾಂಸಾಹಾರಿ ಪ್ರಾಣಿಯಾಗಿ ಹುಟ್ಟು, ಮನುಷ್ಯ ಆಗಿ ಕೊಡಲ್ಲ ನಿನಗೆ, ಮನುಷ್ಯ ಜನ್ಮ ಕೊಡಲ್ಲ ಅಂತ. ಅದಕ್ಕೇನೆ ಈಗ ಕ್ರಿಕೆಟ್ ಟೀಮು ಕ್ರಿಕೆಟ್ ಮ್ಯಾನೇಜರು ಕ್ಯಾಪ್ಟನ್ ಒಪ್ಕೊಂಡ್ರೆ ನಾವು ಅವನಿಗೆ ಒಬ್ಬ ಪ್ಲೇಯರ್ ಆಗಿ ಸೇರ್ಸ್ಕೊಳ್ತಾರೆ. ಇಲ್ದಿದ್ರೆ ಅವರು ಅವನಿಗೆ ಇಷ್ಟ ಇದ್ರೆ ಮಾತ್ರ ಅವನಿಗೆ ಸೇರ್ಸ್ಕೊಳ್ಳಲ್ಲ. ಅಲ್ಲಿ ಒಬ್ಬ ಕ್ಲಬ್ಗೆ ಸೇರ್ಸ್ಕೊಳ್ಳಲ್ಲ, ಅಲ್ಲಿ ಓನರ್ ಒಪ್ಕೊಳ್ಳೋದಿಲ್ಲ, ಕ್ಲಬ್ ಓನರು. ಅದಕ್ಕೆ ನಾವು ಎಕ್ಸ್ಪರ್ಟ್ ಬೌಲರ್ ಎಕ್ಸ್ಪರ್ಟ್ ಬ್ಯಾಟ್ಸ್ಮನ್ ಆಗಿ ಇದ್ರೆ ಪರಿಪೂರ್ಣನಾಗಿದ್ರೆ ಅವರು ತಗೊಳ್ತಾರೆ. ಅದಕ್ಕೆ ಏನಾದ್ರೂ ತಪ್ಪು ಮಾಡಿದ್ರು ನಾವು ಅದನ್ನ ಒಪ್ಕೋಬೇಕು. ಗೊತ್ತಿಲ್ಲದೆ ತಪ್ಪಾಗಿ ನಾವು ನಮ್ಮ ಪಾತ್ರ ನಿರ್ವಹಿಸ್ತಿದ್ರೆ ಅಥವಾ ಮಾಂಸಾಹಾರಿ ಆಗಿದ್ರೆ ಅದನ್ನ ಒಪ್ಕೊಂಡು ಅದನ್ನ ಬಿಟ್ಟು ಮತ್ತೆ ಬದಲಾಯಿಸ್ಕೊಂಡು ಸರಿಪಡಿಸ್ಕೊಂಡು ಹೋಗ್ಬೇಕು. ಇಲ್ದಿದ್ರೆ ಮತ್ತೆ ನಿಮಗೆ ಒಳ್ಳೆ ಜನ್ಮ ಬರುತ್ತೆ. ಮಾನವ ಜನ್ಮ ಪಡೆಯುವ ಅರ್ಹತೆಯನ್ನೇ ಕಳ್ಕೊಬಿಡ್ತೀವಂತೆ. ಬರೀ ನೋಬಾಲ್ ಆಗ್ತಿದ್ಯಾ, ಎಲ್ಲಾ ಬಾಲ್ಗಳನ್ನು ನೋಬಾಲ್ ಆಗ್ತಿದ್ಯಾ, ಅದೇನು ಜೀವಿತ? ನೀನು ಕ್ರಿಕೆಟ್ ಆಡಲು ಯೋಗ್ಯನಲ್ಲ, ನೀನು ಬೌಲರೇ ಅಲ್ಲ. ಆದ್ರಿಂದ ಮೈ ಡಿಯರ್ ಫ್ರೆಂಡ್ಸ್, PSSM ಈಸ್ ಎ ಗ್ರೇಟ್ ಮೂಮೆಂಟ್. ಈ ಮೂಮೆಂಟ್ ಏನ್ ಹೇಳುತ್ತೆ ಅಂದ್ರೆ, ಅರೆ ಬಾಬಾ ನೀವೆಲ್ಲ ದೇವರುಗಳೇ, ಮಾನವ ಜನ್ಮ ತೆಗೆದುಕೊಂಡಿದ್ದೇವೆ, ಸರಿಯಾಗಿ ಜೀವಿಸೋಣ, ಶಾಂತಿಯಿಂದ ಜೀವಿಸೋಣ, ಅಹಿಂಸೆಯಿಂದ ಜೀವಿಸೋಣ, ಮಾಡುವ ಕೆಲಸದಲ್ಲಿ ಕೌಶಲ್ಯವನ್ನು ಪಡೆಯೋಣ ಅಂತ ನಮ್ಮ PSSM ನ ಒಂದು ಮಹತ್ತರವಾದ ಧ್ಯೇಯ ಇರೋದು. ನಾನು ಒಂದು ಕಾಮನ್ ಮ್ಯಾನ್ ಆಗಿ ಹುಟ್ಟಿದ್ದೇನೆ, ಇನ್ನ ಅಲ್ಲಲ್ಲ ಕ್ಯಾಮರಾಮನ್ ಆಗಿ. ಕಾಮನ್ ಮ್ಯಾನ್ ಅಂದ್ರಲ್ಲ, ಈಗ ಮತ್ತೆ ಒಂದು ಫೋಟೋಗ್ರಾಫರ್ ಉದಾಹರಣೆ. ಸೊ ನಾನೊಬ್ಬ ಕ್ಯಾಮ್ರಾಮನ್ ಅಥವಾ ಫೋಟೋಗ್ರಾಫರ್ ಆಗಿ ಹುಟ್ಟಿದ್ದೇನೆ. ಆಗ ಒಳ್ಳೆ ಫೋಟೋವನ್ನು ತೆಗೆಯೋಣ, ಒಂದು ಒಳ್ಳೆ ಫೋಕಸ್ ಮಾಡಿ ಒಳ್ಳೊಳ್ಳೆ ಫೋಟೋವನ್ನು ತೆಗಿತೀನಿ. ಆಮೇಲೆ ಒಬ್ಬ ವ್ಯಾಪಾರಿಗೆ ಹುಟ್ಟಿದ್ದೇನೆ, ಒಳ್ಳೆ ವ್ಯಾಪಾರಿಯಾಗಿ ಜೀವಿಸ್ತೀನಿ. ಸೊ ಉಭಯ ಕುಶಲೋಪರಿಯಾಗಿ ತಯಾರಾಗ್ಬೇಕು ನಾವು. ಅಂದ್ರೆ ನಾವು ಚೆನ್ನಾಗಿರ್ಬೇಕು, ಇನ್ನೊಬ್ರು ಚೆನ್ನಾಗಿರ್ಬೇಕು, ನನಗೂ ಲಾಭ ಆಗ್ಬೇಕು, ಪಕ್ಕದವನಿಗೂ ಲಾಭ ಆಗ್ಬೇಕು. ಈಗ ನನಗೆ ಲಾಭ ಆಗ್ಬೇಕಂತ ಪಕ್ಕದವನಿಗೆ ಮುಳುಗಿಸ್ಬಿಟ್ಟು ಅವನಿಗೆ
ಅನ್ಯಾಯ ಮಾಡಿ ನಾನು ಲಾಭ ಮಾಡ್ಕೊಳ್ಬಾರ್ದು. ಅದೇ ರೀತಿ ನನಗೆ ನಾನೇ ನಷ್ಟ ಮಾಡ್ಕೊಂಡು ನನ್ನನ್ನು ಮುಳುಗಿಸ್ಕೊಂಡು ಇನ್ನೊಬ್ಬನಿಗೆ ಲಾಭ ಮಾಡ್ಕೊಡೋದಲ್ಲ. ಸೊ ಇಬ್ರು ಲಾಭ ಹೊಂದ್ಬೇಕು ಇಲ್ಲಿ, ಅದು ಸರಿಯಾದ ಲಾಭ. ಈಗ ನನ್ನ ಹೊಟ್ಟೆನೂ ತುಂಬಬೇಕು, ಇನ್ನು ಪಕ್ಕದ ಹೊಟ್ಟೆನೂ ತುಂಬಬೇಕು. ಸೊ ಪ್ರತಿ ಜನ್ಮ ಒಂದು ಆ ದೇವನಿಗೆ ದೇವರಿಗೆ ಒಂದು ಸಾಹಸ ಯಾತ್ರೆ, ಒಂದು ಅಡ್ವೆಂಚರು. ಸೊ ನಾವು ಮಾಡುತ್ತಿರುವ ಕರ್ಮಗಳು ಹಿಂದಿನ ಜನ್ಮದಿಂದ ಬಂದಿದೆ. ಅದೇ ರೀತಿ ಈಗ ಮಾಡುತ್ತಿರುವ ಕರ್ಮಗಳಿಗೆ ನಾವು ಕೌಶಲ್ಯವನ್ನು ಸಂಪಾದಿಸ್ತೇವೆ ಧ್ಯಾನದಿಂದ. ಆಮೇಲೆ ಏನ್ ಹೇಳ್ತಾರೆ, ನಾವು ಇಲ್ಲಿಂದ ಅಲ್ಲಿ ನೋಡ್ತಾ ಇದೀವಿ, ಆದ್ರೆ ಸ್ವಲ್ಪ ಅಲ್ಲಿಂದ ಇಲ್ಲಿ ನೋಡೋದನ್ನ ಕಲಿಯಬೇಕಾಗಿದೆ. ಯಾಕಂದ್ರೆ ನಾವೆಲ್ಲ ಬರೀ ಮೇಲ್ ನೋಡ್ತಾ ಇದೀವಿ, ಎಲ್ಲ ಅಲ್ಲಿದೆ ಅಂತ. ಬಟ್ ಅದನ್ನ ಬಿಟ್ಟು ಅಲ್ಲಿಂದ ಇಲ್ಲಿ ನೋಡೋದನ್ನ ಕಲಿಯೋಣ. ನಾವು ಆ ಕಡೆಯವರು, ಈ ಕಡೆ ಬಂದಿದ್ದೇವೆ ಅಷ್ಟೇನೆ. ಈ ಭೂಲೋಕ ಅನ್ನುವ ಸ್ಥಳಕ್ಕೆ ಒಂದು ಯಾತ್ರೆಗೆ ಅಂತ ಬಂದಿದ್ದೇವೆ, ಸ್ವಲ್ಪ ದಿನಗಳಿಗೋಸ್ಕರ ಬಂದಿದ್ದೇವೆ. ನಮ್ಮ ಮನೆ ಅಲ್ಲಿದೆ, ನಮ್ಮ ಮನೆ ಇಲ್ಲಿ ಇಲ್ಲ, ನಾವು ಯಾತ್ರೆಯಲ್ಲಿದ್ದೇವೆ. ಆಮೇಲೆ ಸಾಹಸ ಯಾತ್ರೆಯಲ್ಲಿ ಬಂದಿದ್ದೇವೆ. ಅಮ್ಮ ಏಕ್ ದಿನಕ್ಕೆ ಮೆಹಮಾನ್ ಹೈ, ಸಾಹಸ ಯಾತ್ರೆಯಲ್ಲಿ ಬಂದಿದ್ದೇವೆ. ಸೊ ಮಾನವನಾಗಿ ಹುಟ್ಟಿದ್ದೇವೆ, ದಿವ್ಯವಾದ ಮಾನವ ಜೀವನ ಅನುಭವಿಸಲು ಬಂದಿದ್ದೇವೆ. ನೋಡಿ ಇಲ್ಲಿ ಎಷ್ಟೊಂದು ಅದ್ಭುತವಾಗಿ ಹೇಳ್ತಾರೆ. ಈ ಒಂದು ಮಾನವ ಜೀವನ ನಾವು ಹೇಳ್ಕೊಂಡಂಗೆ ನಮ್ಗೆ ಸಾಧಾರಣವಲ್ಲ. ನಾವು ತುಂಬಾ ಸಲ ಬೇರೆ ಸಾಕಷ್ಟು ಜನ ಹೇಳೋದು ಮಾನವನಾಗಿ ಹುಟ್ಟಿದ್ವಿ, ನಾವು ದೈವರಾಗಿ ಬದಲಾಗ್ಬೇಕು ಅಂತ. ಅದು ಇಲ್ಲಿ ಪೂರ್ತಿ ವಿರುದ್ಧವಾಗಿದೆ ಅರ್ಥ. ಒಂದು ವಿವರಣೆ ಇದೆ. ಈ ದಿವ್ಯವಾದ ಮಾನವ ಜೀವಿತ ಅನುಭವಿಸಲು ಭಗವಂತ ಇಲ್ಲಿ ಇಳಿದು ಬಂದಿದ್ದಾನೆ ನಮ್ಮ ಮಾನವ ಶರೀರದ ಮೂಲಕ. ಆಮೇಲೆ ಈ ಮಾನವ ಅನುಭವ ಹೊಂದಲು ಬಂದಿದ್ದೇವೆ ಅಷ್ಟೇನೆ. ಸೊ ಆದ್ರಿಂದ ನಾವು ತಮಾಷೆಗೆ ಹೇಳ್ತಾರೆ ಪತ್ರಿಜರು, ನಾವು ಬೆಸ್ಟ್ ಕ್ವಾಲಿಟಿ, ಒಂದು ಉನ್ನತ ಗುಣಮಟ್ಟದ ಇಡ್ಲಿ ವಡಾ ಸಾಂಬಾರ್ ತಿನ್ನೋಣ. ಆಮೇಲೆ ಆ ಇಡ್ಲಿ ಮತ್ತೆ ಸಾಂಬಾರ್ ಮಾಡುವುದರಲ್ಲಿ ಒಂದು ನೈಪುಣ್ಯತೆಯನ್ನು ಸಂಪಾದಿಸೋಣ. ಎಲ್ಲದರಲ್ಲೂ ಎಲ್ಲಾ ವೃತ್ತಿಗಳು ಯಾವ ಇದೆ, ಏನೇನು ಕೆಲಸ ಇದೆ, ಎಲ್ಲ ಕೆಲಸಗಳಲ್ಲಿ ಇನ್ನೂ ಹೆಚ್ಚು ಆ ಕೆಲಸದಲ್ಲಿ ನಾವು ಒಂದು ಒಳ್ಳೆಯ ಶ್ರದ್ಧೆಯನ್ನ, ಒಂದು ಅದರಲ್ಲಿ ಒಂದು ಚೆನ್ನಾಗಿ ಕೌಶಲ್ಯವನ್ನು, ನೈಪುಣ್ಯತೆಯನ್ನು ಪಡೆದುಕೊಂಡು ಒಬ್ಬ ಬೆಸ್ಟ್ ಆಗ್ಬೇಕು. ಅದ್ರಲ್ಲಿ ಎಲ್ಲದರಲ್ಲೂ ಬೆಸ್ಟ್ ಆಗ್ಬೇಕು ನಾವು. ಯಾವ ವೃತ್ತಿನೂ ಒಂದು ವೃತ್ತಿಗಿಂತ ಹೆಚ್ಚು ಅಲ್ಲ, ಕೀಳು ಅಲ್ಲ, ಎಲ್ಲವನ್ನು ಸಮವಾಗಿದೆ. ಆಮೇಲೆ ಈ ಗಾಂಧೀಜಿಯವರು ತಮ್ಮ ಹೆಂಡತಿ ಕಸ್ತೂರ್ಬಾ ಅವ್ರ ಕಡೆಯಿಂದ ಪಬ್ಲಿಕ್ ಟಾಯ್ಲೆಟ್ಸ್ ತೋರಿಸ್ತಾ ಇದ್ರಂತೆ. ನಮಗೇನು ಹೋಗೋ ಕಾಲ ಬಂದಿದೆ ಅಂತ ಹೇಳ್ತಾರೆ. ಆಮೇಲೆ ಪತ್ರಿಜಿಯವರು ಹೇಳ್ತಾರೆ, ನಾನು ಧ್ಯಾನಿ ಅಲ್ಲ ಅಂತ ಹೇಳ್ಕೊಳ್ತಾರೆ ಅವರು ಪತ್ರಿಜಿಯವರು. ನಾನು ಯಾವ ಧ್ಯಾನಿ ಅಲ್ಲ, ನಾನು ಒಬ್ಬ ಕೇವಲ ಧ್ಯಾನ ಪ್ರಚಾರಕ ಅಷ್ಟೇನೆ. ನಾನು ನನ್ನ ಧ್ಯಾನ ಪ್ರಚಾರಕ ವೃತ್ತಿಯಲ್ಲಿ ನೈಪುಣ್ಯತೆ ಸಂಪಾದಿಸ್ತೇನೆ, ಅದಕ್ಕಾಗಿ ನಾನು ಧ್ಯಾನ ಮಾಡೋದು. ನನ್ನ ಧ್ಯಾನ ವೃತ್ತಿಗೋಸ್ಕರ, ಧ್ಯಾನ ಪ್ರಚಾರ ಕೆಲಸಕ್ಕೆ ಚೆನ್ನಾಗಿ ಮಾಡೋಕ್ಕೋಸ್ಕರ ನಾನು ಧ್ಯಾನ ಮಾಡೋದು, ಧ್ಯಾನಕ್ಕಾಗಿ ಧ್ಯಾನ ಅಲ್ಲ. ನನ್ನ ವೃತ್ತಿ ಧ್ಯಾನ ಪ್ರಚಾರಕ. ಈ ವೃತ್ತಿ ಅಗಸ, ಕುಂಬಾರ ಅಥವಾ ರೈತ ಇನ್ಯಾವುದೇ ವೃತ್ತಿಗಿಂತ ಹೆಚ್ಚು ಅಲ್ಲ, ಕಡಿಮೆನೂ ಅಲ್ಲ. ನಾನು ಯಾವ ರೀತಿಯಿಂದ ನಾನು ಯಾವ ರೀತಿಯಲ್ಲೂ ಧ್ಯಾನ ಪ್ರಚಾರಕ ಆಗಿದ್ದೀನಿ ಅಂದ ತಕ್ಷಣ ನಾನು ಅವ್ರಿಗಿಂತ ಶ್ರೇಷ್ಠನೂ ಆಗಲ್ಲ. ಅದು ಏನು ದೊಡ್ಡದಲ್ಲ, ಅದೇ ರೀತಿ ಕಡಿಮೆನೂ ಅಲ್ಲ, ಸಮ, ಎಲ್ಲದೂ ಸಮ ಆ ಕೆಲಸ ಅಥವಾ ಧ್ಯಾನ ಪ್ರಚಾರಕ ಕೆಲಸ ಕೂಡ. ಆದ್ರೆ ಏನ್ ಮಾಡ್ತಿದ್ಯೋ ಅದನ್ನ ನೀನು ಇನ್ನೂ ಚೆನ್ನಾಗಿ ಮಾಡ್ಬೇಕು. ಇನ್ನೂ ಅವರು ಪತ್ರಿಜಿಯವರು ಏನ್ ಹೇಳ್ತಾರೆ, ಧ್ಯಾನ ಪ್ರಚಾರಕನಾಗಿ ನಾನು ಇನ್ನೂ ಚೆನ್ನಾಗಿ ಮಾತಾಡ್ಬೇಕು, ನಾನು ಇನ್ನೂ ಹೆಚ್ಚು ಚೆನ್ನಾಗಿ ಮಾತಾಡ್ಬೇಕು, ಅಂದ್ರೆ ಚೆನ್ನಾಗಿ ನಾನು ಉಪನ್ಯಾಸಗಳನ್ನು, ಧ್ಯಾನದ ತರಗತಿಗಳನ್ನು ಕೊಡ್ಬೇಕು, ನಾನು ಚೆನ್ನಾಗಿ ತಿರುಗ್ಬೇಕು. ಇದು ಏಕೆ ಅಂದ್ರೆ ಪತ್ರಿಜಿಯವರು ನೋಡಿ, ಈಗ ಎಲ್ಲಾ ಅವರು ಎಷ್ಟು ವಿಡಿಯೋಗಳು ನಾವು ಅವ್ರ ಧ್ಯಾನ ಮಹಾಸಭೆಗಳಲ್ಲಾಗ್ಲಿ ಎಲ್ಲೇ ಹೋದ್ರು ಅವ್ರು ಇನ್ನೂ ಮಿಂಚಿನ ಸಂಚಾರ, ಅದ್ಭುತವಾಗಿ ಅವ್ರು ಬರೀ ವಿಡಿಯೋದಲ್ಲಿ ನಾವು ವಾಯ್ಸ್ ಕೇಳ್ತಾ ಇದ್ರೇನೆ ಎಷ್ಟು ನಮ್ಗೆ ಎನರ್ಜಿ ಫೀಲ್ ಮಾಡ್ತೀವಿ, ಎಷ್ಟು ಅವ್ರು ನಮ್ಗೆ ಅದ್ಭುತವಾಗಿದೆ. ನಾವು ಜೊತೆಯಲ್ಲಿ ಇದ್ದಾಗ, ಅವರು ನೇರವಾಗಿ ಅವ್ರನ್ನ ನೋಡಿದಾಗ ಕೇಳಿದಾಗ ಇನ್ನೆಷ್ಟು ವಿದ್ಯುತ್ ಸಂಚಾರ ಆಗ್ತಿರ್ಬೋದು, ಎಷ್ಟು ಒಂದು ಅದ್ಭುತ ಪರಿಣಾಮ ಬೀಳ್ತಿರ್ಬೋದು, ಹೇಗೆ ಎನರ್ಜಿ ಅಲ್ಲಿಂದ ಪಾಸ್ ಆಗ್ತಿತ್ತು. ಅದಕ್ಕೇನೆ PSSM ಎಲ್ಲ ದೊಡ್ಡ ಮಾಸ್ಟರ್ಸ್ ಯಾಕೆ ತಯಾರಾಗಿದ್ದಾರೆ ಅಂದ್ರೆ ಪತ್ರಿಜಿಯವರಿಂದ ಅಂತ ಅದ್ಭುತವಾದ ನೇರವಾದ ಜ್ಞಾನವನ್ನ ತಗೊಂಡು ಆ ರೀತಿ ಎಲ್ಲ ತಯಾರಾಗಿದ್ದಾರೆ ನಮ್ಮ PSSM ಮಾಸ್ಟರ್ ಅಂತ ಹೇಳ್ಬೋದು ಮಾಸ್ಟರ್. ಅದಕ್ಕೆ ಪತ್ರಿಜಿಯವರು ನೋಡಿ ಎಲ್ಲಾ ಕಡೆ ತಿರುಗಿದ್ರು, ಇಡೀ ವಿಶ್ವವನ್ನೇ ತಿರುಗಿದ್ರು. ಅದಕ್ಕೆ ಅವರು ಹೇಳೋದು, ನಾನು ಧ್ಯಾನ ಪ್ರಚಾರಕನಾಗಿ ಒಂದು ಹೆಚ್ಚಿಗೆ ಒಳ್ಳೆ ನಾನು ಉಪನ್ಯಾಸ ಕೊಡಕ್ಕೆ ಎಲ್ಲಾ ಕಡೆ ತಿರುಗಕ್ಕೋಸ್ಕರ ಅವ್ರು ಧ್ಯಾನ ಮಾಡ್ತಾರೆ ಅಂತ. ಇದು ನಮಗೂ ಒಂದು ಸಂದೇಶ ಅಂತಾನೆ ಕೂಡ ಹೇಳ್ಬೋದು. ನಾವು ಕೂಡ ಸುಮ್ಮನೆ ಧ್ಯಾನ, ನಾವು ಆಯ್ತು ಎಲ್ಲರೂ
ಒಬ್ಬೊಬ್ರು ಒಂದೊಂದು ಧ್ಯಾನ ಆರೋಗ್ಯಕ್ಕೋ ಅಥವಾ ಇನ್ನೇನೋ ಒಂದು ಕೆಲಸಗಳಾಗ್ಬೇಕು, ನಮ್ಮ ವೈಯಕ್ತಿಕ ಸಮಸ್ಯೆಗಳಿದ್ರೆ ಅದನ್ನ ಪೂರೈಸ್ಕೊಳಕ್ಕೋ, ಮತ್ತೆ ಏನೋ ಒಂದು ಅಥವಾ ಅದೆಲ್ಲ ಬಿಟ್ಟು ಇನ್ನ ಥರ್ಡ್ ಐ ಓಪನ್‌ಗೋ ಈಗಾಗಲೇ ಎಲ್ಲ ಈಗ ಹಿಂದೆ ನಿನ್ನೆ ಮೊನ್ನೆ ಹೇಳ್ದಂಗೆ ಬಹಳಷ್ಟು ಜನ ಥರ್ಡ್ ಐಗೆ ಅಥವಾ ಆಸ್ಟ್ರಲ್ ಟ್ರಾವೆಲ್‌ಗೋ ಅಥವಾ ಕುಂಡಲಿನಿ ಜಾಗೃತಿಗೋ ಹೀಗೆ ಬೇರೆ ಎಲ್ಲ ಸುಮ್ನೆ ನಾವು ಹೇಳ್ಕೊಳ್ತಾ ಇದೀವಿ. ಅದಕ್ಕೆ ನೋಡಿ ಇದೆಲ್ಲ ತೆಗೆದಿಡ್ಬೇಕು. ಯಾವ್ದು ಬೇಕಾಗಿಲ್ಲ. ಯಾಕೆಂದ್ರೆ ಸಾಕ್ಷಾತ್ ನಾವೆಲ್ಲ ಭಗವಂತನಿಗೆ ಆದ್ಮೇಲೆ ಭಗವಂತನಿಗೆ ಅವೆಲ್ಲ ಬೇಕಾ? ಬೇಡ. ನಿನ್ನೆ ಕೂಡ ಅನಿತಾ ಮೇಡಮ್ ಹೇಳ್ತಿದ್ರು. ಇವೆಲ್ಲ ಅಲ್ಲಲ್ಲೇ ಕ್ಷುಲ್ಲಕ ಅವು ಅಲ್ಲೇ ಸ್ಟಾಪ್ ಆಗ್ಬಿಡ್ತೀವಿ. ನಾವು ಮುಂದೆ ಹೋಗಲ್ಲ. ಇವಕ್ಕೆಲ್ಲ ಹೋದ್ರೆ ಥರ್ಡ್ ಐ ಅದು ಇಂಥದೆಲ್ಲ ಹೋದ್ರೆ ಅವೆಲ್ಲ ಟೆಂಪ್ರರಿ. ಅವೆಲ್ಲ ತುಂಬಾ ಸಣ್ಣವು ವಿಷಯಗಳು. ಅದಕ್ಕೇನೆ ನೋಡಿ ಧ್ಯಾನ ಅನ್ನೋದು ಇದ್ಯಾವುದಕ್ಕೂ ಅಲ್ಲ. ಕೇವಲ ನಮ್ಮ ಶ್ರೇಷ್ಠತೆಗೆ, ವೃತ್ತಿಯಲ್ಲಿ ಚೆನ್ನಾಗಿ ಆಗಕ್ಕೆ. ಈಗ ಧ್ಯಾನಿಗಳಾಗಿ ನಾವು ಧ್ಯಾನ ಪ್ರಚಾರಕರಾಗಿದ್ದೀವಲ್ಲ, ಆಯ್ತು. ಧ್ಯಾನ ಪ್ರಚಾರಕ್ಕೆ, ಧ್ಯಾನವನ್ನ ಚೆನ್ನಾಗಿ ಹೇಳಕ್ಕೆ, ಮತ್ತೆ ಎಲ್ಲ ಕಡೆ ತಿರುಗಿ ನಾವು ತಿರುಗಾಡಕ್ಕೆ. ಇದಕ್ಕೋಸ್ಕರನೇ ನಾವು ಧ್ಯಾನ ಅಷ್ಟೇನೆ, ಬೇರೆ ಯಾವುದಕ್ಕೂನು ಅಲ್ಲ. ನಾವು ಈ ಹಿಂದೆ ಎಲ್ಲ ಪತ್ರಿಜಿಯವರು ಹೇಳ್ತಾರೆ, ನಾನು ಹಿಂದೆ ಎಲ್ಲ ಬೇರೆ ನಾನು ಕೆಲಸ ಮಾಡಿರ್ಬೋದು. ಆದ್ರೆ ಈ ಜನ್ಮದಲ್ಲಿ ನನ್ನದು ಕೆಲಸ ಪ್ರಚಾರಕ ವೃತ್ತಿ. ಈ ವೃತ್ತಿಯಲ್ಲಿ ನಾನು ಪ್ರಾವೀಣ್ಯತೆ ಸಂಪಾದಿಸಲೇಬೇಕು. ಆಮೇಲೆ ನಾನು ಬೆಸ್ಟ್ ನಂಬರ್ 1 ಆಗ್ಲೇಬೇಕು ಅಂತಾನೆ ಹೇಳ್ತಾರೆ ಅವರು. ಆಮೇಲೆ ಇನ್ನೊಂದು, ಎಷ್ಟೋ ಸಲ ಈಗ ಬ್ಯಾಡ್ ಹ್ಯೂಮನ್ ಎಕ್ಸ್ಪೀರಿಯನ್ಸ್ ತಗೊಳ್ತಿದ್ದಾರೆ ತುಂಬಾ ಜನ. ಈಗ ಇಷ್ಟೆಲ್ಲ ಹೇಳಿದ್ರು ಕೂಡ ಒಳ್ಳೆ ಮಾನವ ಅನುಭವ ಪಡಿಬೇಕು. ಅದಕ್ಕೆ ನಾವು ಭಗವಂತ ಹುಟ್ಟಿರೋದು. ಆದ್ರೂ ಕೂಡ ಕೆಲವರು ಅಜ್ಞಾನದಿಂದ ಅಥವಾ ಏನೋ ಹಿಂದಿನ ಜನ್ಮಗಳ ಕರ್ಮಗಳಿಂದ ಕೆಟ್ಟ ಅನುಭವನು ಪಡ್ತಿರ್ತಾರೆ. ಅಂದ್ರೆ ಈಗ ಮೋಸ ಮಾಡೋದಾಗ್ಲಿ ಅಥವಾ ಧರ್ಮ ವಿರುದ್ಧವಾಗಿ ಜೀವನ ಮಾಡೋದಾಗ್ಲಿ, ಸುಳ್ಳು ಹೇಳೋದ್ರಲ್ಲಾಗ್ಲಿ, ಅನ್ಯಾಯ ಮಾಡ್ಕೊಂಡು ಮತ್ತೆ ಹಿಂಸೆ ಮಾಡ್ಕೊಂಡು ಮಾಂಸಾಹಾರಿಗಳಾಗಿ ಜ್ಞಾನಿಗಳಲ್ಲದೆ ಇನ್ನು ಅಂದ್ರೆ ಅದು ಬ್ಯಾಡ್ ಎಕ್ಸ್ಪೀರಿಯನ್ಸ್. ಆದ್ರೆ ಇಲ್ಲಿ ಮಾಡ್ಬೇಕಾಗಿರೋದೇನು? ಬ್ಯಾಡ್ ಹ್ಯೂಮನ್ ಎಕ್ಸ್ಪೀರಿಯನ್ಸ್ ಅಲ್ಲಿಂದ ಒಂದು ಗುಡ್ ಹ್ಯೂಮನ್ ಎಕ್ಸ್ಪೀರಿಯನ್ಸ್ ಆಗಿ ಬದಲಾಗಬೇಕು ನಾವು ಪ್ರತಿಯೊಬ್ರು ಅಂತ ಒಂದು ಹೇಳ್ತಾರೆ. ಇದೇ ಒಂದು ನಮ್ಮ ಕರ್ತವ್ಯ. ಸೊ ಇದನ್ನ ಮಾಡಲಿಕ್ಕೇನೆ ನಾವು PSC ಮಾಸ್ಟರ್ಗಳು ಎಲ್ಲರಿಗೂ ಧ್ಯಾನ ಹೇಳ್ಕೊಡೋದ್ರಿಂದ, ಧ್ಯಾನದಿಂದ ಮಾತ್ರ ಇದು ಸಾಧ್ಯ. ಆಮೇಲೆ PSC ಎರಡು ದೊಡ್ಡ ಸ್ಟೇಟ್ಮೆಂಟ್ ಏನಂದ್ರೆ ಅಹಿಂಸೆ ಮತ್ತು ಧ್ಯಾನ, ನಾನ್ ವೈಲೆನ್ಸ್ ಅಂಡ್ ಅಹಿಂಸಾ ಪರಮ ಧರ್ಮ, ನಾನ್ ವೈಲೆನ್ಸ್ ಅಂಡ್ ಮೆಡಿಟೇಷನ್ ಅಂತ ಕೊನೆಗೆ ಇಷ್ಟು ಹೇಳ್ತಾರೆ. ಸೊ ಇವತ್ತಿಗೆ ಇದನ್ನ 3 ದಿನಗಳ ಕಾಲ ಪತ್ರಿಜಿಯವರ ಇವರೊಂದು ಅದ್ಭುತವಾದ ಈ ಆಧ್ಯಾತ್ಮಿಕ ಅನುಭವಗಳು ಹೇಗೆ ಪಡ್ಕೊಳ್ಬೇಕು ನಾವು ಮಾನವರಾಗಿ ಎಲ್ಲ ವೃತ್ತಿಗಳಲ್ಲಿ ಇದ್ದುಕೊಂಡು, ಮತ್ತೆ ಎಲ್ಲ ಪಶು ಪ್ರಾಣಿಗಳಲ್ಲಿ, ಯಾವುದೇ ಕ್ರಿಮಿಕೀಟಗಳಲ್ಲಿ, ಪ್ರತಿ ಯಾವ್ಯಾವ್ದಕ್ಕೆ ಜೀವ ಇದೆಯೋ ಅಷ್ಟೆಲ್ಲದರಲ್ಲೂ ಭಗವಂತನೇ ಆ ರೀತಿ ಜನಿಸಿರೋದು, ಅಲ್ಲಿ ಅನುಭವ ಪಡೆಯೋದು, ಅದರ ಶ್ರೇಷ್ಠತೆ ತಿಳಿದುಕೊಳ್ಳೋದು. ಹಾಗೇನೆ ಮಾನವರಲ್ಲಿ ಕೂಡ ಎಲ್ಲಾ ವೃತ್ತಿ ಎಂತದೇ ನಾವು ಈಗ ಎಲ್ಲ ಬೇರೆ ವೃತ್ತಿ ಅಂತ ಹೇಳಿದ್ವಿ. ಅದೇ ರೀತಿ ನಾನು ಈಗ ಜಾಡಮಾಲಿಗಳು ಅಂತ ನಾವು ಹೇಳ್ಬೋದು, ಈ ಪೌರ ಕಾರ್ಮಿಕರು, ಆಮೇಲೆ ಎಷ್ಟೋ ಈ ಚರಂಡಿ ಕ್ಲೀನ್ ಮಾಡೋದು, ಟಾಯ್ಲೆಟ್ ಕ್ಲೀನ್ ಮಾಡೋದು, ಸಾರ್ವಜನಿಕ ಅವ್ರದ್ದು ಏನು ಕಡಿಮೆ ಅಲ್ಲ. ನಾವು ಎಷ್ಟೋ ಸಲ ಅವರನ್ನು ಕೂಡ ನಾವು ನಿಕೃಷ್ಟವಾಗಿ ಕೀಳಾಗಿ ನೋಡ್ತೀವಿ. ಅವರು ಕೂಡ ಆ ಭಗವಂತನೇ ಆಗಿ ಆ ಕೆಲಸದ ಶ್ರೇಷ್ಠತೆಯನ್ನ ಅನುಭವಿಸಕ್ಕೆ ಅಥವಾ ಇನ್ನೂ ಹೆಚ್ಚು ಅದನ್ನ ಚೆನ್ನಾಗಿ ಮಾಡೋಕೆ. ಒಬ್ಬ ಟಾಯ್ಲೆಟ್ ತೊಳೆಯೋನು ಇನ್ನೂ ಹೆಚ್ಚು ಚೆನ್ನಾಗಿ ಟಾಯ್ಲೆಟ್ ಕ್ಲೀನ್ ತೊಳೆದ್ರೆ ಅವನು ಎನ್ಲೈಟನ್ಮೆಂಟ್ ಮಾಸ್ಟರ್ಗಿಂತ ಶ್ರೇಷ್ಠವಾಗಿದ್ದಾನೆ ಅಂತಾನೆ ಇದರಲ್ಲಿ ಅರ್ಥ. ಪ್ರತಿಯೊಂದು ವೃತ್ತಿಗಳಲ್ಲೂ ಅದರದೇ ಹಿರಿಮೆ ಇದೆ, ಅದೇ ಶ್ರೇಷ್ಠ. ಯಾವುದೇ ವೃತ್ತಿ ಆದ್ರೂ ಅದನ್ನ ಹೆಚ್ಚು ನೈಪುಣ್ಯತೆಯಿಂದ, ಅದನ್ನ ಪರಿಪೂರ್ಣತೆಯಿಂದ ಮಾಡಿದಾಗನೇ ಅದು ಸಾರ್ಥಕತೆ. ಅದೇ ನಿಜವಾದ ಒಂದು ಧ್ಯಾನಿಗಳ ಕೆಲಸ ಅನ್ನೋ ಒಂದು ಅದ್ಭುತ ಸಂದೇಶ ಕೊಟ್ಟಿದ್ದಾರೆ. ಇದು ನಿಜವಾಗ್ಲೂ ಎಲ್ಲ ಧ್ಯಾನಿಗಳಿಗೆ ತುಂಬಾ ಉಪಯುಕ್ತ ಆಗಿದೆ. ದಯವಿಟ್ಟು ಎಲ್ಲ ಇದನ್ನ ತಿಳ್ಕೊಂಡ್ಲೇಬೇಕು. ಇದನ್ನ ಆಳವಾಗಿ ನಾವು ತಿಳ್ಕೊಂಡಾಗ ನಿಜವಾಗ್ಲೂ ನಮ್ಮ ಜೀವನದ ಉದ್ದೇಶ ಏನು, ನಾವು ಧ್ಯಾನಿಗಳಾದ್ರೂ ಸಹ ನಮ್ದು ಏನು ಕೆಲಸ, ಏಕೆ ಧ್ಯಾನ ಮಾಡೋದು, ಎಲ್ಲವನ್ನು ಬಹಳ ಚೆನ್ನಾಗಿದ್ದಾರೆ. ತುಂಬಾ ಉಪಯುಕ್ತ ಆಗಿದೆ. ನನ್ಗಂತೂ ನಿಜವಾಗ್ಲೂ ಇದು ಬಹಳ ಆಳವಾಗಿ ನಾನು ಈಗ ಏನ್ ಹೇಳಿದ್ರೆ ಇದನ್ನೇ ನಾನು ಬಹಳ ಅಳವಡಿಸ್ಕೊಳ್ಬೇಕು ಅಂತ ಆಲ್ರೆಡಿ ನಾನು ಅದನ್ನ ಅಳವಡಿಸ್ಕೊಳಕೆನೆ ಪ್ರಾರಂಭ ಮಾಡಿದ್ದೀನಿ. ಅದೇ ದೃಷ್ಟಿಯಲ್ಲಿ ಆ ದಿಸೆಯಲ್ಲೇ ನಾನು ಧ್ಯಾನ ನಾನು ಮಾಡ್ತಾ ಇದ್ದೀನಿ ಇನ್ನು ಮುಂದೆ. ಹಾಗೇನೆ ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ. ಎಲ್ಲರೂ ಮಾಸ್ಟರ್ಸ್ ಇದನ್ನ ಫಾಲೋ ಮಾಡಿ ಅಂತ ಹೇಳ್ತಿ ಈಗ ಅವಕಾಶ ಕೊಟ್ಟಿದ್ದಕ್ಕೆ ನಿಜವಾಗ್ಲೂ ನಾನು PSC ಮೈಸೂರು ಅನಿತಾ ಮೇಡಮ್, ಚಂದ್ರಶೇಖರ್ ಸರ್ ಇವರಿಗೆ ನಾನು ತುಂಬಾ ಕೃತಜ್ಞತೆಗಳು ಮತ್ತು ತಾಳ್ಮೆಯಿಂದ 3 ದಿನ ಕೇಳಿದ ಎಲ್ಲ ನಮ್ಮ ಆತ್ಮ ಬಂಧುಗಳಿಗೂ ನಾನು ತುಂಬಾ ಕೃತಜ್ಞತೆಗಳು. ಇದು ತುಂಬಾ ದೊಡ್ಡ ಸಬ್ಜೆಕ್ಟ್ ಇದ್ದಿದ್ರಿಂದ ಸ್ವಲ್ಪ ನಾನು ಫಾಸ್ಟ್ ಆಗಿ ಹೇಳ್ಬೇಕಾಗಿ ಬಂತು. ಅಂದ ಈ ಅವಕಾಶಕ್ಕಾಗಿ ನಾನು ಧನ್ಯವಾದಗಳು. ಥ್ಯಾಂಕ್ ಯು.